ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 4, 2026ರಂದು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಮೈಸೂರು ತಾಲೂಕು ಯಾಂದಹಳ್ಳಿ ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವವನ್ನು ಆಚರಿಸಲಾಯಿತು. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವ ಪ್ರಯುಕ್ತ ಬೆಳಿಗ್ಗೆ 8:50 ಗಂಟೆಯಿಂದ ಕಳಶ ಪೂಜೆ, ಕಳಶ ಸ್ಥಾಪನೆ, ನವಗ್ರಹ ಪೂಜೆ, ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ಪೂರ್ಣಾವತಿ, ನಂತರ ಅಮ್ಮನವರಿಗೆ ಮಹಾಮಂಗಳಾರತಿ, ನಂತರ ಪ್ರಸಾದ ವಿನಿಯೋಗ ಮಾಡಲಾಯಿತು. ಪೂಜಾ ಮಹೋತ್ಸವದಲ್ಲಿ ದೇವಸ್ಥಾನದ ವ್ಯವಸ್ಥಾಪಕರಾದ ವರುಣ ಪ್ರಶಾಂತ್ ಯಾಂದಹಳ್ಳಿ, ಯಜಮಾನರುಗಳು, ಗ್ರಾಮಸ್ಥರು, ಭಕ್ತಾದಿಗಳು, ಸೇವಾರ್ಥದಾರರು, ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು. ಚಾಮುಂಡೇಶ್ವರಿ ದೇವಸ್ಥಾನ ಯಾಂದಹಳ್ಳಿ ಮೈಸೂರು ತಾಲೂಕಲ್ಲಿ ಏನಿಲ್ಲ, ಈ ದಿನ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಪ್ರಯುಕ್ತ ಈ ದಿನ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ದೇವಿಗೆ ಅಲಂಕೃತವಾದಂತಹ ವಿದ್ಯೆ ಚೌಡೇಶ್ವರಿ ಅಲಂಕಾರ ಸಹಿತವಾಗಿ ತಾಯಿಗೆ ಕಲಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ಅಷ್ಟದಿಕ್ಪಾಲಕರ ಹೋಮ, ತದನಂತರ ಕಲಹೋಮ ನಡೆಸ್ತಾ ಇದ್ದೇವೆ. ಇಲ್ಲಿ ಈ ದೇವಸ್ಥಾನ ಮಾಡಿ 3 ವರ್ಷ ಆಯಿತು. ಈ ಯಾಂದಹಳ್ಳಿ ಗ್ರಾಮ ಪೊಲೀಸ್ ಚೌಟು ಶಾಂತವಿ ಗೋಪಾಲಗೌಡ ನಗರ ಹತ್ತಿರದಲ್ಲಿದೆ. ತಾಯಿ ಬಂದಂತಹ ಎಲ್ಲರಿಗೂ ಕೂಡ ಇಲ್ಲಿ ಒಳ್ಳೆಯದಾಗಿದೆ. ಪ್ರತಿ ವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರ್ತದೆ. ಪ್ರತಿ ಮಂಗಳವಾರ ಶುಕ್ರ ವಿಶೇಷ ಪೂಜೆ, ಹೂವನ್ನ ಕೇಳುವಂಥದ್ದು ಇರುತ್ತೆ ವರನ. ಇಲ್ಲಿ 6 ಮದುವೆಗಳು ಆಗಿದೆ ಈ ದೇವಸ್ಥಾನದಲ್ಲಿ. ಮತ್ತು ವಿಶೇಷವಾಗಿ ಇಲ್ಲಿ ಮಕ್ಕಳಿಗೆ ಆಗಿದಂಥವ್ರಿಗೆ 2-3 ಜನಕ್ಕೆ ತಾಯಿ ಹರಕೆ ಹೊತ್ತದವ್ರಿಗೆ ಮಕ್ಕಳಾಗಿದೆ, ಮದುವೆ ಆಗಿದ್ರು ಮದುವೆ ಆಗಿದೆ. ಇದರಿಂದ ಎಲ್ಲ ಇವತ್ತಿನ ಏನು ಕಾರ್ಯಕ್ರಮ ಮಾಡ್ತಿದೆ, ಪ್ರಸಾದ 1,000 ಜನಕ್ಕೆ ಅಡುಗೆ ಮಾಡಿಸ್ತಾ ಇದ್ದೀವಿ. ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ದೇವಿಯ ಅನುಗ್ರಹದಿಂದ ನಡೀತದೆ. ವರ್ಧಂತಿ ಪ್ರಯುಕ್ತವಾಗಿ ಪ್ರತಿ ವರ್ಷ ವರ್ಧಂತಿಗೆ ವಿಶೇಷವಾಗಿ ನವಗ್ರಹ ವಾಸ್ತು ಹೋಮ, ದುರ್ಗೋಮ ಮಾಡ್ತೀವಿ. ಪ್ರತಿ ವರ್ಷವೂ ಕೂಡ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ದಿನ ವಿಶೇಷ ಅಲಂಕಾರ ದೇವಿಗೆ. ಅವತ್ತು ಉಚಿತ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಶಿಬಿರ ಇಡಿಸಿದ್ವಿ. ವಿಸ್ತಾರ ಆಸ್ಪತ್ರೆಯ ಲೋಕೇಶ್ ಅವರು ಡಾಕ್ಟ್ರು, ಅವರು ನಮ್ಗೆ ಆತ್ಮೀಯರಾಗಿದ್ದರಿಂದ, ಈ ದೇವಸ್ಥಾನದ ಭಕ್ತರಾಗಿದ್ದರಿಂದ ಅವರು ಗುರುಗಳಲ್ಲಿ ನಮ್ಮ ಕಡೆಯಿಂದ ಒಂದು ಕಣ್ಣಿನ ತಪಾಸಣೆ ಮಾಡಿಸ್ಕೊಡ್ತೀವಿ, ಆರೋಗ್ಯ ತಪಾಸಣೆ ನಮ್ಮ ಆಸ್ಪತ್ರೆಯಿಂದ ಅಂತ ಹೇಳಿದರು. ಅದು ಮಾಡ್ತಾಯಿದ್ದೀವಿ. ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿ ತಾಯಿ ಅವಕಾಶ ಕೊಟ್ಟರೆ ಬೇರೆ ಬೇರೆ ಥರ ಗ್ರಾಮಕ್ಕೂ ಕೂಡ ನಮ್ಮ ದೇವಿ ಕಡೆಯಿಂದ ಗ್ರಾಮನ ಅಭಿವೃದ್ಧಿಪಡಿಸಿ ಬಂದಂಥ ಭಕ್ತಾದಿಗಳಿಗೂ ವಿಶೇಷವಾದ ಹೆಚ್ಚಿನ ಒಂದು ಒಳ್ಳೆತನ ಮಾಡಲಿ ತಾಯಿ ಅಂತ ಕೇಳ್ಕೊಳ್ತೀನಿ. ವರುಣ ಪ್ರಶಾಂತ್ ಅಂತ, ಅರ್ಚಕರು ದೇವಸ್ಥಾನ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.